ವೀಕ್ಷಕರ ಇದು ಗರುಡ ನ್ಯೂಸ್ ನ ಬಿಗ್ ಇನ್ಫ್ಯಾಕ್ಟ್. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಣಿವೆಹಳ್ಳಿ ಗ್ರಾಮದ ದಲಿತ ಕಾಲೋನಿಯ ಮೇಲೆ ಹಾದು ಹೋಗಿದ್ದ 220 ವಿದ್ಯುತ್ ಪ್ರಸರಣ ಗೋಪುರ ಸ್ಥಳಾಂತರ. ಗರುಡ ನ್ಯೂಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ದಲಿತ ಕಾಲೋನಿಯ ನಿವಾಸಿಗಳು. ಅದು ಸ್ವಲ್ಪ ಶಿಫ್ಟ್ ಆಗಿ ಯಾಕಂತಂದ್ರೆ ಇದಕ್ಕ ಅಡ್ಜಸ್ಟ್ ಆಗ್ಬೇಕಲ್ಲ, ಸ್ಟೇಟ್ ಹೋಗ್ಬೇಕು. ಇದಾದ್ಮೇಲೆ ಏನಾಗುತ್ತಂದ್ರೆ ಈ ಬೆಳೆಗಳಿಗೆ ಬರ್ತಕ್ಕಂಥದ್ದು ಏನು ಕಾರಿಡಾರ್ ಬರ್ತೈತಲ್ಲ, ಇದಕ್ಕ ಅವರು ಸರ್ಕಾರದ ಬೆನಿಫಿಟ್ಸ್ ಏನಿದೆನೋ DC ಗ್ರಾಂಟ್ ಏನಿರುತ್ತೆ ಅದ್ರ ಪ್ರಕಾರ ಅಮೌಂಟ್ ಇದು ಮಾಡ್ತಾರೆ. ಬಟ್ ಅದು ಮಾತ್ರ ಇಲ್ಲಿಗೆ ಶಿಫ್ಟ್. ಅದೇನಾಗ್ತದೆ ಕರೆಕ್ಟ್ ಆಗಿ ಅಲ್ಲಿ ಮನೆಗಳ ಮೇಲೆ ಒಪ್ಪಿಕೊಂಡು ಈಗ ಇದನ್ನ ಶಿಫ್ಟ್ ಮಾಡಿ ಅದು ಅವರು ಬೇಕಂತ ಇದನ್ನ ಮಾಡಿರೋದು ಅಷ್ಟೇ. ಆ ಏನು ಅದು ಮನೆಗಳ ಮೇಲೆ ಹೋಗಿರ್ತಕ್ಕಂಥದ್ದು ಏನ್ ಕಂಬ ಇದೆಯಲ್ಲ, ಪೋಲ್ ಇದೆಯಲ್ಲ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡೋದು, ನಿಂತಿರೋ ಪ್ಲೇಸ್ಗೆ ಇಲ್ಲಿಗೆ ಕೋಯಿನ್ಸೈಡ್ ಆಗ್ಲಿಕ್ಕೆ ಅದು ಅಲ್ಲಿಗೆ ನಮಗೆ ಎನಫ್. ಇಡೀ ದೇವಸ್ಥಾನ, ಊರು, ಕಾಲೋನಿ ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತೈತಿ. ಆಮೇಲೆ ನಿಯಮಾನುಸಾರವಾಗಿ ಊರಿನ ಮನೆಗಳನ್ನ ಬಿಟ್ಟು ಎಷ್ಟು ದೂರ ಇರ್ಬೇಕು ಅಷ್ಟು ದೂರಕ್ಕೆ ಈ ಕರೆಕ್ಟ್. ಹೌದೌದು, ಈ ಕರೆಕ್ಟ್ ಇದೆ. ನಮಗೆ 40 ಮೀಟರ್ ಇರ್ಬೇಕಂತ ಹೇಳಿದಾರೆ. ಆ 40 ಮೀಟರ್ಗಿಂತ ಜಾಸ್ತಿ ಇದೆ, ಏನ್ ತೊಂದ್ರೆ ಇಲ್ಲ. ಬಟ್ ನಮಗೇನ್ ಸಮಸ್ಯೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬೋರ್ವೆಲ್ಗಳಾಗ್ಲಿ ಮರಗಳಾಗ್ಲಿ ಹಾಕ್ಬಾರ್ದು ಅಂತ ನಿಬಂಧನೆ ಇದೆ. ಅದನ್ನ ಮುಂದೆ ಯಾರು ಕೂಡ ಇಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಷ್ಟೇ. ಈಗ ಅಲ್ಲಿಗೆ ಹಾಕೋದ್ರಿಂದ ನಮಗೊಂದು 60 ಅಡಿ ಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನಮ್ಗೆ ಯಾವಾಗ ಇಡೀ ಊರಿಗೆ ಕಾಲೋನಿಗೆ ಯಾವ್ದಕ್ಕೂ ಸಮಸ್ಯೆ ಇಲ್ಲ. ಅಲ್ಲಿಂದ ನೇರವಾಗಿ ಅಲ್ಲಿಗೆ ಹೋಗ್ಬಿಡ್ತೈತಿ. ಅಲ್ಲಿಗೆ ಹೋದ್ರು ಕೂಡ ಅಲ್ಲೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಯಾರ ಕೂಡ ಇಲಾಖೆ ಹಾಕಿದ್ರಲ್ಲ, ಇದು ಹೆಂಗ ಅವ್ರೇನ ಆ ಜಾಗನ ಖರೀದಿ ಮಾಡ್ಕೊಂಡಂಗ ಅಥವಾ ಇಲ್ಲ, ಸರ್ಕಾರದಿಂದ DC ಗ್ರಾಂಟ್ ನಲ್ಲಿ ಅಥವಾ ಇಲಾಖೆ ವತಿಯಿಂದ ಅವ್ರಿಗೆ ಚದರಡಿಗೆ ಏನ್ ಕೊಡ್ಬೇಕಾಗಿತ್ತು, ಇಷ್ಟು ಮೀಟರ್ಗೆ ಇಷ್ಟ ಅಂತ ಹೇಳಿ ಫಿಕ್ಸ್ ಇದೆ. ಆ ಪ್ರಕಾರ ಎಷ್ಟು ಮೆಜರ್ಮೆಂಟ್ ಆಗುತ್ತೋ ಅಷ್ಟು ಅಮೌಂಟ್ ಅನ್ನು ಅವರಿಗೆ ಆ ಫಲಾನುಭವಿಗೂ ಕೊಡ್ತಾರೆ. ಈ ಪ್ರೊಸೆಸ್ ಆಗಿದೆ? ಹೌದೌದು, ಆಗಿದೆ, ಕೊಟ್ಟಿದ್ದಾರೆ. ವೀಕ್ಷಕರ ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಮತ್ತೂರ್. ವೀಕ್ಷಕರ ಈ ದಿನ ನಾನು ಗರುಡ ನ್ಯೂಸ್ ತಂಡದೊಂದಿಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಣಿವೆಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಈ ಹಿಂದೆ ಗರುಡ ನ್ಯೂಸ್ ಈ ಗ್ರಾಮದಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಸಮಸ್ಯೆಯ ಕುರಿತು ಧ್ವನಿ ಇಲ್ಲದವರ ಧ್ವನಿಯಾಗಿ ಒಂದು ಸುದ್ದಿ ಮಾಡಿತ್ತು. ಆ ಸುದ್ದಿಯ ಇನ್ಫ್ಯಾಕ್ಟ್ ಇವತ್ತು ಸಮಸ್ಯೆ ಪರಿಹಾರವಾಗಿದೆ. ಅಂದ್ರೆ ಈ ಗ್ರಾಮದ ದಲಿತ ಕಾಲೋನಿಯ ಮನೆಗಳ ಮೇಲೆ 220 ವಿದ್ಯುತ್ ಲೈನ್ ಹಾದು ಹೋಗಿತ್ತು. ಇದರಿಂದ ಸುಮಾರು 50 ವರ್ಷಗಳಿಂದ ಹಲವಾರು ಸಮಸ್ಯೆಗಳಿಂದ ಇಲ್ಲಿನ ನಿವಾಸಿಗಳು ವಿವಿಧ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಇವತ್ತು ನಮ್ಮ ಗರುಡ ನ್ಯೂಸ್ ನ ಫಲಶ್ರುತಿ ಎಂಬಂತೆ ಈ ಕಾಲೋನಿಯ ಮೇಲೆ ಹಾದು ಹೋಗಿದ್ದಂತ 220 ವಿದ್ಯುತ್ ಲೈನ್ ತೆರವುಗೊಳಿಸಿ ವಿದ್ಯುತ್ ಗೋಪುರಗಳನ್ನು ಸ್ಥಳಾಂತರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಜನಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹೇಳ್ರಿ, ನಿಮ್ಮ ಹೆಸರೇನು? ಉತ್ಸಪ್ಪದೆ. ನೀವ ಇವ್ 6 ತಿಂಗಳಿಂದ ಒಂದು ಇದನ್ ಮಾಡಿದ್ರಲ್ರಿ, ಇದ ಮಾಡಿದ್ರಲ್ಲ, ಹಂಗಾಗಿ ಒಳ್ಳೇದಾಯ್ತು ಮಾಡಿದ್ದು. ಸಾಕಾರ ಮಾಡಿದ್ರಿ. ಈ ಮಂಜಣ್ಣವರು ಎಲ್ಲಾ ಇದಕ್ಕ ಸಾಕಾರ ಮಾಡಿ ತೆಗ್ಸಿದ್ರು. ಬಾಳ ಒಳ್ಳೇದಾಯ್ತ್ರಿ. ಇಲ್ಲಿ ರಾತ್ರಿ ಎಲ್ಲಾ ಮಳೆ ಬಂದ್ರ ಕರೆಂಟ್ ಎಲ್ಲಾ ವೈರ್ದಾಗೆಲ್ಲ ಬೆಂಕಿ ಎತ್ತದು. ಜೀವನ ಮಾಡೋದು ಬಾರಿ ಕಷ್ಟ ಆಗಿತ್ರಿ ಇದೆಲ್ಲ. ಹಂಗಾಗಿ ಒಳ್ಳೇದಾತ್ರಿ. ಗಡೂರ್ ಥ್ಯಾಂಕ್ಸ್ ರೀ. ಹೆಸರೇನು? ಮಾಯಮ್ರಿ. ಮಾಯಮ್ಮ, ಏನಂತ ತೊಂದ್ರೆ ಆಗ್ತೈತಿ ಕರೆಂಟ್ ವೈರ್ಲಿಂದ? ಕರೆಂಟ್ ಅರ್ತಿಂಗ್ ಹಾಕವ್ರಿ, ಮನಿ ಇದ ಲೈಟ್ ಹತ್ತಾವು. ಈ ಮೈ ತಗಸಿದ್ರ ನಮಗ್ ಪಾಡ್ ಆಗೈತಿ ನೋಡ್ರಿ, ಇಲ್ರ ನಮಗ್ ಬಾರಿ ಅಪ್ಪಟ್ಟ ಐತಿ ಇದ್ರಾಗ. ಈಗ ತಗ್ಸಂತ ಕೆಲಸ ಆಯ್ತಲ್ಲ, ಈಗ ನಿಮ್ದಾಗ್ಲಿ ಅಲ್ಲಿಗೆ ಶಿಫ್ಟ್ ಆಯ್ತಲ್ಲ, ಈಗ ಲೈನ್ ಎಲ್ಲ ತಗೊಂಡ್ ಆ ಕಡೆ ಶಿಫ್ಟ್ ಆಯ್ತಲ್ಲ. ಈಗ ಒಳ್ಳೇದಾಕೈತ್ರಿ ಮಾಡಿದ್ರ. ಏನ್ ಈಗ ಬೆಳೆ ಚೆನ್ನಾಗಿ ಬೆಳಿತಿತ್ತ ಇರೋದ್ರಲಿಂದ? ಏನ್ ಚೆನ್ನಾಗ್ ಬೆಳೆಯಲ್ರಿ ನಮಗೆ. ಏನೇನ್ ತೊಂದ್ರೆ ಆಗ್ತದ ಇದ್ರಲಿಂದ? ಮಳಿ ಬಂದಾಗ ಕರೆಂಟ್ ಹತ್ತೈತ್ರಿ, ಬಾರಿ ಸಮಸ್ಯೆ ಆಕೈತಿ. ವೈರ್ ಆಗತ್ತತ್ರಿ, ಎಲ್ಲಾ ಸಮಸ್ಯೆ ಆಕೈತ್ರಿ. ಸೀಡ್ ನೋಡಿದ್ರ ಮನಿ ತುಂಬಾ ಬೆಂಕಿ ಸೀಡ್ ನೋಡಿದ್ರ ಮನಿ ತುಂಬಾ ಬೆಂಕಿ ಬಂದಾಗ
ಎಲ್ಲೇ ಸಿಡ್ಲೊಡ್ಲಿ ಬೆಂಕಿ ಬಂದಂಗ ಆಗುತ್ತೆ. ಬಂದಂಗ ಆಕತ್ರಿ. ಬೆಂಕಿ ಬಂದಾಕತಿ ಆ ಲೈನ್ ಎಲ್ಲ ಬೆಂಕಿ ಎಲ್ಲ ಹಚ್ಕೊಂತ ಹಂಗ ಆರೋಗ್ಯದ ಮೇಲೆ ಏನೇನ್ ಪರಿಣಾಮ ಬೀರ್ತದಮ್ಮ ಮಕ್ಕಳ ಮರಿಗೆ? ಎದರ್ತಾವ್ರಿ, ನೆಟ್ ಬೀಳ್ತಾವ್ರಿ, ಕಿರ್ತಾವು, ಎದರ್ತಾವ್ರಿ. ಒಬ್ರು ಮನ್ಯಾಗೆಲ್ಲ ತಲಿ ಮೆಂಟ್ಲ ಆಗ್ಬಿಟ್ಟಾವು. ಒಟ್ಟ ಸರಿಗೆ ಮಾತಾಡಂಗಲ್ಲ ಮನ್ಯಾಗ. ಒಬ್ರಿಗ ಮಾತಾಡ್ಸಿರ್ ಒಬ್ರು ಸಿಟ್ಟು ಬರ್ತೈತಿ. ಆದ್ರೆ ಇದ್ರ ಕರೆಂಟಿನ ಇನ್ಫ್ಯಾಕ್ಟ್ ಮಕ್ಕಳ ಬ್ರೈನಿನ ಮೇಲೆ ಎಫೆಕ್ಟ್ ಆಗೈತೆ. ಇದ್ರಿಂದ ಎಪ್ಪಟ್ ಐತ್ರಿ. ನಮ್ ಕರೆಂಟ್ ಇಲ್ದ ನಮ್ಗೆ ಎಪ್ಪಟ್ ಐತಿ. ಮಕ್ಳಿಗೆ ಸಮಸ್ಯೆ ಐತಿ. ನಮ್ಗೆ ಈ ತಕ್ಷಣ ಪಾಡಾಕತ್ತಿ ನಮ್ಗೆ. ಈಗ ತಗ್ಸಿರೋದ್ರಿಂದ ಒಳ್ಳೇದಾಯ್ತಲ್ಲ ನಿಮಗೆಲ್ಲ? ಒಳ್ಳೇದಾತ್ರಿ. ಒಳ್ಳೇದಾತ್ರಿ. ಥ್ಯಾಂಕ್ ಯು ಅಮ್ಮ. ಈ ದಿನ ನಮಗೆ ಕಣವಿಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಎಲ್ಲ ದಲಿತ ಸಮುದಾಯದ ನನ್ನ ಸಂಬಂಧಿಕರಿಗೆ ಒಂದಿಷ್ಟು ನಗುಮುಖದ ಭಾವನೆಯನ್ನ ಬಿಂಬಿಸ್ತಕ್ಕಂಥದ್ದು ನಿಮ್ಮ ಗರುಡ ನ್ಯೂಸ್ ಚಾನೆಲ್ನ ಒಂದು ಫಲಶ್ರುತಿ ಅಂತ ನನ್ನ ಭಾವನೆ. ಪ್ರಥಮವಾಗಿ ನಿಮ್ಮ ನ್ಯೂಸ್ ಚಾನೆಲ್ಗೆ ನಮ್ಮ ಕಾಲೋನಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಇವತ್ತು ಕನಿಷ್ಠ ಒಂದು 6-7 ತಿಂಗಳ ಹಿಂದೆ ತಾವು ಈ ಒಂದು ವರದಿಯನ್ನ ಅಂದ್ರೆ 1974ರಲ್ಲಿ ಒಂದು 220 KV ವಿದ್ಯುತ್ ಪ್ರಸರಣ ಗೋಪುರವು ನಮ್ಮ ಹರಿಜನ ಕಾಲೋನಿಯ ಮನೆಗಳ ಮೇಲೆ ಹಾದು ಹೋಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಒಂದು ವರದಿಯನ್ನ ತಾವು ಮಾಡಿದ್ರಿ. ಅದರ ಪರಿಣಾಮ ಇವತ್ತು ಈ ಒಂದು ಗೋಪುರವನ್ನ, ಎಲೆಕ್ಟ್ರಿಕ್ ಗೋಪುರವನ್ನ ಶಿಫ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಕಾಲೋನಿಗೆ ಒಂದು ಆಶಾಭಾವನೆ ಮತ್ತು ಈ ಒಂದು ಸಮುದಾಯ ಅಲ್ಲಿ ನೆಮ್ಮದಿಯ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ತಮ್ಮ ವರದಿಯಿಂದ ನಮಗೆ ದಲಿತ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗಿದೆ. ಕಾರಣ, ತಮ್ಮ ವರದಿಯನ್ನ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿ ವೃಂದ ಇಲ್ಲಿ ಬಂದು ಎಲ್ಲದನ್ನು ಪರಿಶೀಲನೆ ಮಾಡಿ ಇದು ಒಂದು ಅಪಾಯಕಾರಿ ಇದಾಗಿರೋದ್ರಿಂದ ಇದನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥದ್ದನ್ನ ನಾವು ಬಲವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಸ್ಥಳಾಂತರ ಮಾಡ್ಲೇಬೇಕಂತ ಹೇಳ್ಬಿಟ್ಟು ನಾವೇನು ಹೋರಾಟ ಮಾಡಿದ್ವಿ. ಅದಕ್ಕೆ ಎಲ್ಲಾ ಅಧಿಕಾರಿಗಳು ಸ್ಪಂದಿಸಿದ್ರು. ಮತ್ತೆ ತಮ್ಮ ವರದಿಯನ್ನ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದನ್ನ ಪರಿಶೀಲಿಸಿದಾಗ ನಮಗೆ ನ್ಯಾಯ ಸಿಕ್ಕಂತೆ ಆಯ್ತು. ಇದರ ಜೊತೆಯಲ್ಲಿ ತಾಲೂಕಿನ ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ತಹಶೀಲ್ದಾರ್ ಆಗಿರ್ಬೋದು, ಈ ಒಂದು ಕಾಮಗಾರಿಯನ್ನು ಮಾಡ್ತಕ್ಕಂಥ ಇಂಜಿನಿಯರ್ಗಳಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿರ್ತಕ್ಕಂಥ ನಟರಾಜ್ ಅವರಾಗಿರ್ಬೋದು, ಶ್ರೀಯುತ ಗುರುಬಸರಾಜ್ ಆಗಿರ್ಬೋದು, ಮತ್ತೆ ಹೊಸಪೇಟೆಯ ಮುಡಬದ್ನಲ್ಲಿರ್ತಕ್ಕಂಥ AW ಅವರಾಗಿರ್ಬೋದು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಕಾಮಗಾರಿಯನ್ನ ಮಾಡ್ತಕ್ಕಂಥ ಗುತ್ತಿಗೆದಾರರು ಕೂಡ ಚಿರಂಜೀವಿ ಅನ್ನುವಂತಕ್ಕಂಥವ್ರು ಕೂಡ ನಮಗೆ ಸಹಕಾರ ಮಾಡೋದ್ರ ಫಲವಾಗಿ ಈ ಒಂದು ಗೋಪುರವನ್ನ ಸ್ಥಳಾಂತರಿಸಿ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವೆಲ್ಲರಿಗೂ ಕೂಡ ಅದ್ರ ಜೊತೆಯಲ್ಲಿ ಈ ತಾಲೂಕಿನ ಶಾಸಕರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ಅವರ ಶಾಸಕರ ಪತಿಯಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಇವತ್ತು ಇಲ್ಲಿ ನಮ್ಮ ಕಾಲೋನಿಗೆ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಈ ದಲಿತ ಸಮುದಾಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಕ್ಕಂತಾಗಿದೆ. ಆ ಕಾರಣಕ್ಕಾಗಿ ನಮ್ಮ ಕಾಲೋನಿಯ ಪರವಾಗಿ, ನಮ್ಮ ಕಣಿವೆಳ್ಳಿ ಗ್ರಾಮದ ಪರವಾಗಿ ತಮ್ಮ ಗರುಡ ನ್ಯೂಸ್ ಚಾನೆಲ್ಗೂ ಮತ್ತು ನಮಗೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಂದಕ್ಕೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರ, ನಮ್ಮ ಗರುಡ ನ್ಯೂಸ್ ನ ಫಲಶ್ರುತಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅಂತ. ವೀಕ್ಷಕರ, ನಿಮ್ಮಲ್ಲಿಯೂ ಈ ರೀತಿಯ ಸಮಸ್ಯೆಗಳು ಇದ್ದರೆ ಗರುಡ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಕಂಕಣಬದ್ಧರಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಂತು ನಿಮ್ಮ ಸಮಸ್ಯೆ ಪರಿಹರಿಸಲು ನಮ್ಮ ಗರುಡ ತಂಡ ಸಿದ್ಧವಿದೆ. ಸುದ್ದಿ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.